ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 27ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇದೆ ಈ ದಿನ. ಇದು ಈ ದಿನ ರಾತ್ರಿ 12:50 ಇರಲಿದೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಸಂಜೆ 5:16 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 10:25 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ರಾತ್ರಿ 10:43 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:55 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:45 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:40 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:28 ಬೆಳಿಗ್ಗೆ 8:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗ್ಗೆ 10:48 ಮಧ್ಯಾಹ್ನ 12:14 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ಸ್ಥಿರವಾಗಿರುವಂಥ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳು ಇದೆ. ಆದರೆ ಈ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಆದರೆ ಯಾರು ಸಹನೆಯಿಂದ ಯಾರೋ ಸ್ಥಿರತೆಯಿಂದ ಕೆಲಸಗಳನ್ನು ಮಾಡ್ತಾರೆ ಖಂಡಿತ ಉತ್ತಮ ಫಲಗಳು ಸಿಕ್ಕತ್ತೆ. ಏಕೆಂದರೆ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ ಶನಿ ಕಾರಕನಾಗಿರುವಂಥವನು. ಹಾಗಾಗಿ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ಈ ದಿನ ಶಾಶ್ವತವಾದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ. ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ, ಸೂಕ್ತವಾದ ದಿನ. ಇನ್ನು ಕೆಲವರು
ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಈ ದಿನ ಸೂಕ್ತವಾಗಿರುವಂಥದ್ದು. ಶಾಶ್ವತವಾಗಿ ಈ ವಿದ್ಯೆ ನಮ್ಮ ಜೊತೆಯಲ್ಲೇ ಇರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾದಂಥ ಸನ್ನಿವೇಶವನ್ನು ನಿಮಗೆ ಒದಗಿಸಿಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ಕೆಲಸಗಳು ಆರಂಭ ಆದರೆ ಸ್ವಲ್ಪ ನಿಧಾನವಾದ ಫಲಿತಾಂಶಗಳು ಬರುತ್ತೆ. ನಿಮ್ಮ ಒಂದು ಸ್ಪೀಡ್ಗೆ ಕೆಲಸಗಳಾಗಲ್ಲ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಇಲ್ಲ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ರವಿ ಹೋರ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಗಣ್ಯರನ್ನ ಭೇಟಿ ಮಾಡುವಂಥದ್ದಾಗಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಪ್ರಯತ್ನವನ್ನಾಗಲಿ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 41 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಸಾಹಸ ಕೃತ್ಯಗಳನ್ನು ಮಾಡುವಂತಹ ಸಾಹಸಿ ಕೆಲಸಕಾರರು ಅಂದರೆ ಪೊಲೀಸ್ ಇಲಾಖೆ, ಮಿಲಿಟರಿಯಲ್ಲಿ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲವು ಸಾಹಸ ಕೆಲಸಗಳನ್ನು ಮಾಡಬೇಕು. ಯಾಕೆಂದರೆ ಅವರ ಲೈಫ್ಗೆ ರಿಸ್ಕ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಬಹಳ ಅನುಕೂಲತೆಗಳಿರುತ್ತೆ ಈ ದಿನ ಕುಜ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮಳೆಯ ವಿಚಾರವನ್ನು ನೋಡೋದಾದ್ರೆ ಪುಷ್ಯ ಮಳೆ 3ನೇ ಪಾದ ನಡೀತಾ ಇದೆ. ಇನ್ನು 2-3 ದಿನಗಳ ಕಾಲ ಮಳೆಯ ಯೋಗ ವಿಶೇಷವಾಗಿ ಇರುತ್ತೆ. ರೈತಾಪಿ ವರ್ಗದವರಿಗೆ ಬಿಡುವಿಲ್ಲದಂತಹ ಕೃಷಿ ಚಟುವಟಿಕೆಗಳು ಆರಂಭ ಆಗುವಂತಹ ಕಾಲ ಇದು. ಇನ್ನು ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಆಚರಣೆ ಮಾಡುವಂಥದ್ದು. ಅದರಲ್ಲೂ ಆಷಾಢ ಮಾಸ ಅಂತ ಹೇಳಿದ್ರೆ ಚಾಮುಂಡೇಶ್ವರಿಯ ದರ್ಶನ ಮಾಡಲಿಕ್ಕೆ ಭಕ್ತರ ಸಾಲು ಸಾಲೆ ನಿಂತಿರುತ್ತೆ. ಅದರಲ್ಲೂ ಈ ಶನಿವಾರದ ದಿನ ಚಾಮುಂಡೇಶ್ವರಿಯ ಜನ್ಮೋತ್ಸವ ಆಚರಣೆ ಆಗ್ತಾ ಇರುವಂತದ್ದು ಒಂದು ವಿಶೇಷತೆ. ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಯಾಕೆಂದ್ರೆ ನಾಳೆ ಭಾನುವಾರ, ಜೊತೆಗೆ ಅಶ್ವಿನಿ ನಕ್ಷತ್ರ ಇದೆ. ಇವೆರಡೂ ಕೂಡ ಸಂಯೋಗ ಆದಾಗ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದು ನಾಳೆ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ನಾಳೆ ಬೆಳಿಗ್ಗೆ 11 ಗಂಟೆ 47 ನಿಮಿಷದವರೆಗೆ ಇರುವಂಥದ್ದು. ಈ ಸಮಯದಲ್ಲಿ ನೀವು ನಿಮ್ಮ ದೈವಿಕ ಕಾರ್ಯಗಳನ್ನ, ಧಾರ್ಮಿಕ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಮಾಡಬಹುದು. ಪ್ರಶಸ್ತವಾಗಿರುವಂತಹ ಸಮಯ ಇದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕೂಡ ಪ್ರತಿದಿನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿಕೊಳ್ಳಿ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಒಳ್ಳೆಯ ಸಮಯ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾ ಇರಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದು ಸಹಾಯಕವಾಗಿರುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಾವು ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಒಂದು ವಿಚಾರವನ್ನು ಗಮನಿಸ್ತಾ ಇರ್ತೇವೆ. ಏನಂದ್ರೆ ಅತ್ತೆ ಸೊಸೆ ಒಂದೇ ಹೊಸ್ತಿಲನ್ನು ದಾಟಬಾರದು, ಅಂದ್ರೆ ಒಂದೇ ಮನೆಯಲ್ಲಿ ಇರಬಾರದು. ಹಾಗಾಗಿ ಸೊಸೆ ತವರು ಮನೆ ಕಡೆಗೆ ಹೋಗ್ಬಿಡಬೇಕು ಅನ್ನುವಂಥ ಒಂದು ವಿಚಾರ. ಹಾಗೆ ಆಷಾಢ ಮಾಸದಲ್ಲಿ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬಾರದು ಅನ್ನುವಂಥದ್ದು, ಅಥವಾ ಶುಭ ಕಾರ್ಯಗಳನ್ನು
ಮನೆಯಲ್ಲಿ ಮಾಡಬಾರದು ಅನ್ನುವಂಥ ವಿಚಾರ. ಏಕೆಂದರೆ ಈ ವ್ಯಾಪಾರಸ್ಥರಿಗೆ ಆಷಾಢ ಮಾಸ ತುಂಬ ಕಿರಿಕಿರಿಯನ್ನು ತರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಂತಹ ಒಂದು ಕಟ್ಟುಪಾಡುಗಳನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಇದು ಹಿರಿಯರು ಆಯಾ ಕಾಲಘಟ್ಟದಲ್ಲಿ ಮಾಡಿರುವಂಥ ಆಚಾರ ವಿಚಾರಗಳು. ಏಕೆಂದರೆ ಆಗ ಜನಸಂಖ್ಯೆ ಕಡಿಮೆ ಇತ್ತು, ಅದನ್ನು ಅನುಸರಣೆ ಮಾಡಲಿಕ್ಕೆ ಸುಲಭ ಆಗ್ತಾ ಇತ್ತು. ಆದರೆ ಈಗ ಎಲ್ಲರೂ ಬುದ್ಧಿವಂತರೆ, ಮನೆಯಲ್ಲಿರುವಂಥವರೆಲ್ಲ ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿ ವರ್ತಿಸುವಂಥವ್ರು. ಹಾಗಾಗಿ ನಮ್ಮ ಹಿರಿಯರ ಸಂಪ್ರದಾಯಗಳನ್ನು ಹೇಳಿದ್ರೆ ಅವರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಅನುಸರಣೆ ಇಲ್ಲ, ಮೇಲಾಗಿ ಅವರಿಗೆ ಯಾವುದರಲ್ಲೂ ಕೂಡ ಆಸಕ್ತಿ ಕೂಡ ಇರಲ್ಲ. ಹಾಗಾಗಿ ಹಿರಿಯರ ಮಾತುಗಳನ್ನು ಪಾಲಿಸಬೇಕು ಅನ್ನುವಂಥದ್ರಲ್ಲಿ ಅವರಿಗೆ ಮನಸ್ಸಿಲ್ಲ. ಇದರಿಂದಲೇ ಕೆಲವೊಂದು ಅನಿಶ್ಚಿತತೆಗಳು ಉಂಟಾಗ್ತಾ ಇರುವಂಥದ್ದು, ಪ್ರಕೃತಿಯಲ್ಲೂ ಕೂಡ ಕೆಲವೊಂದು ವಿಪರೀತ ವಿದ್ಯಮಾನಗಳು ಆಗ್ತಾ ಇರುವಂಥದ್ದು ಕೂಡ. ಹಾಗಾಗಿನೇ ಈ ಜ್ಞಾನಿಗಳು ಅನ್ನಿಸ್ಕೊಂಡಿರುವಂಥವರು ಇಂತಹ ಒಂದು ವಿಪರ್ಯಾಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ಯಾಕಾಗಿ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಇರಬಾರ್ದು, ಅಥವಾ ವ್ಯಾಪಾರ ವ್ಯವಹಾರಗಳನ್ನು ನಾವು ಹೊಸದಾಗಿ ಆರಂಭ ಮಾಡಬಾರ್ದು ಅನ್ನುವಂಥ ವಿಚಾರ, ಅದನ್ನು ನೋಡೋಣ. ಜೊತೆಗೆ ಇಲ್ಲಿ ಗ್ರಹಗಳಿಗೆ ಪರಸ್ಪರ ಶತ್ರುತ್ವ, ಮಿತ್ರತ್ವ ಅನ್ನುವಂಥದ್ದು ಕೂಡ ಇದೆ. ಇರೋದೇ 9 ಗ್ರಹಗಳು. ಅದರಲ್ಲೂ ಕೆಲವರಿಗೆ ಕೆಲವು ಗ್ರಹಗಳನ್ನು ಕಂಡರೆ ಆಗಲ್ಲ. ಕೆಲವು ಶತ್ರು ಗ್ರಹದ ಮನೆಯಲ್ಲಿ ಕೆಲವು ಗ್ರಹಗಳು ಸ್ಥಿತರಾಗಿದ್ದರೆ ಆಗುವಂತಹ ಕೆಲಸ ಕಾರ್ಯಗಳು ಕೂಡ ಆಗಲ್ಲ. ಅದಕ್ಕಾಗಿಯೇ ನಾವು ಜಾತಕದ ಪರಿಶೀಲನೆಯ ಸಂದರ್ಭದಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿದೆ, ಅದು ಮಿತ್ರ ಗ್ರಹವೋ ಶತ್ರು ಗ್ರಹವೋ ಅಥವಾ ತಟಸ್ಥವಾಗಿರುವಂಥದ್ದು, ಅಲ್ಲಿ ಉಚ್ಚ ಸ್ಥಾನದಲ್ಲಿದೆಯೋ ನೀಚ ಸ್ಥಾನದಲ್ಲಿದೆಯೋ ಅನ್ನುವಂಥ ಎಲ್ಲ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಪರಿಶೀಲನೆಯನ್ನ ಮುಂದುವರಿಸಬೇಕಾಗುತ್ತೆ. ಇಲ್ಲಿ ಈ ಗ್ರಹಗಳ ವಿಚಾರವನ್ನು ನೋಡೋದಾದ್ರೆ ನಮಗೆ ಗೊತ್ತಿರುವಂತೆ ಚಂದ್ರ ಗುರುವಿನ ಪತ್ನಿಯಾದಂತಹ ತಾರಾಳನ್ನ ಮೋಹಿಸಿ ಮದುವೆಯಾದ ಫಲವೇ ಬುಧನ ಜನನ ಆಯಿತು ಅನ್ನುವಂಥದ್ದು. ಇಲ್ಲಿ ಬುಧ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಇಲ್ಲಿ ಚಂದ್ರ ತನ್ನ ಮಗನಿಗೆ ವಿದ್ಯೆಯನ್ನು ಹೇಳಿಕೊಡ್ಬೇಕು ಅಂತ ಹೇಳಿ ಗುರುವನ್ನ ಕೇಳ್ಕೊಳ್ತಾನೆ. ಇಲ್ಲಿ ಗುರು ಕೋಪವಿದ್ರೂ ಕೂಡ ತನ್ನ ಗುರುಸ್ಥಾನಕ್ಕೆ ಗೌರವವನ್ನು ಕೊಟ್ಟು ಧರ್ಮದ ದೃಷ್ಟಿಯಿಂದ ಪಾಠ ಹೇಳಿಕೊಡ್ಲಿಕ್ಕೆ ಒಪ್ಪಿಕೊಳ್ತಾನೆ. ಹೀಗೆ ದೇವತೆಗಳ ಸಮೂಹ, ಗ್ರಹಗಳ ಸಮೂಹದಲ್ಲಿ ವಿದ್ಯೆ ಕಲಿಯುತ್ತಾ ಕೆಲವು ಕಾಲ ಉರುಳ್ತಂತೆ. ಒಂದು ದಿನ ಅವರೊಳಗೆ ಒಂದು ಕಲಹ ಏರ್ಪಟ್ಟಾಯಿತು. ನಿಮ್ಮ ತಂದೆ ಯಾರು, ನಿಮ್ಮ ತಾಯಿ ಯಾರು ಅನ್ನುವಂಥದ್ದ ಬಗ್ಗೆ ವಾಗ್ವಾದ ಉಂಟಾಗಲಿಕ್ಕೆ ಆರಂಭ ಆಯಿತು. ಆಗ ಆ ಗುಂಪಿನಲ್ಲಿದ್ದಂತಹ ಕುಜ ಇವನು ಗುರುವಿನ ಮಗ ಎಂದಾಗ, ಮತ್ತೊಬ್ಬ ದೇವತೆ ಇವನು ಗುರುವಿನ ಹೆಂಡತಿಯಾದಂತಹ ತಾರಾಗೆ ಜಾರತನದಲ್ಲಿ ಹುಟ್ಟಿದ ಮಗ ಅಂತ ಅಂದಾಗ ಎಲ್ಲರೂ ಕೂಡ ಅಪಹಾಸ್ಯವನ್ನ ಮಾಡ್ತಾರೆ. ಆಗ ಕುಜ ಬುಧನನ್ನ ಅಣಕಿಸ್ತಾನೆ. ಇಲ್ಲಿ ಗುರುವಿನ ಮೇಲಿದ್ದ ಕೋಪಕ್ಕೆ ಶುಕ್ರಾಚಾರ್ಯರು ಬುಧನ ಸಹಾಯಕ್ಕೆ ಬರ್ತಾರೆ. ಇಲ್ಲಿ ಶನಿ ಚಂದ್ರನ ಮೇಲಿದ್ದಂತಹ ಕೋಪಕ್ಕೆ ಬುಧನ ಸಹಾಯಕ್ಕೆ ನಿಲ್ತಾನೆ. ಇನ್ನು ರಾಹುಕೇತುಗಳು ಚಂದ್ರನ ಮೇಲಿದ್ದ ಕೋಪಕ್ಕೆ ಬುಧನ ಸಹಾಯಕ್ಕೆ ನಿಲ್ತಾರೆ. ಹೀಗೆ ನವಗ್ರಹಗಳು ತಮ್ಮ ತಮ್ಮೊಳಗೆ ದ್ವೇಷ, ಅಸೂಯೆಯನ್ನ ಹುಟ್ಟು ಹಾಕಿಕೊಳ್ತಾರೆ. ಇಲ್ಲಿ ಕುಜ ಬುಧನನ್ನ ಅಣಕಿಸಿದ್ರಿಂದ ಬುಧನು ಕುಜನಿಗೆ ಶತ್ರುವಾಗ್ತಾನೆ. ಇನ್ನು ಶುಕ್ರಾಚಾರ್ಯರು ಗುರುವಿಗೆ ಶತ್ರು ಆದರೂ ಕೂಡ ಬುಧನಿಗೆ ಮಿತ್ರರಾಗ್ತಾರೆ. ಇನ್ನು ರಾಹುಕೇತುಗಳು ಬುಧರಿಗೆ ಮಿತ್ರರಾದರೂ ಕುಜರಿಗೆ ಶತ್ರುವಾಗ್ತಾರೆ, ಶನಿಗೆ ಸಮಾನವಾಗ್ತಾರೆ. ಇಲ್ಲಿ ಚಂದ್ರ ಸಹಜ ಗುಣ ಹೊಂದಿದ್ರಿಂದ ಚಂದ್ರನಿಗೆ ಯಾರೂ ಕೂಡ ಶತ್ರುಗಳು ಇಲ್ಲವಾಗ್ತಾರೆ. ಆದರೆ ಚಂದ್ರ ತುಂಬಿದ ದೇವಸಭೆಯಲ್ಲಿ ಬುಧನನ್ನ ಮಗನಾಗಿ ಒಪ್ಪಿಕೊಳ್ತಾನೆ. ಗುರು ಪುತ್ರ ಪ್ರೇಮದಿಂದ ಧರ್ಮಕ್ಕೆ ಕಟ್ಟುಬಿದ್ದು ಬುಧನನ್ನ ಔರಸ ಪುತ್ರ ಅಂತ ಹೇಳಿ ಕರೆದು ಮಗ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಈ ರಹಸ್ಯವನ್ನ ಎಲ್ಲರ ಮುಂದಿಟ್ಟು ಬುಧನನ್ನ ಅವಮಾನ ಮಾಡಿದ್ರಿಂದ ಬುಧ ಚಂದ್ರ ಮತ್ತೆ ಗುರುವನ್ನ ಶತ್ರುವನ್ನಾಗಿ ಕಾಣ್ತಾನೆ. ಇಲ್ಲಿ ಅತ್ರಿ ಮಹರ್ಷಿಯ ಪುತ್ರರಾದ ಚಂದ್ರ ಬುಧನಿಗೆ ತಂದೆಯಾದ್ರಿಂದ ಬುಧನಿಗೆ ಅತ್ರಿಗೋತ್ರ ಉಂಟಾಗುತ್ತೆ. ಗುರು ಬುಧನನ್ನ ಮಗ ಅಂತ ಹೇಳಿ ಒಪ್ಪಿಕೊಂಡಿದ್ರಿಂದ ಬುಧನು ಆಂಗಿರಸ ಗೋತ್ರಕ್ಕೂ ಸೇರಿದವನು ಅಂತ ಹೇಳ್ತಾರೆ. ಯಾಕೆಂದ್ರೆ ಗುರು ಆಂಗಿರಸ ಮಹರ್ಷಿಯ ಮಗನಾಗಿದ್ದುದರಿಂದ. ಇಲ್ಲಿ ಬುಧ ಮುಂದೆ ಬೆಳೆದು ಪಿತೃದೇವತೆಯ ಮಗನಾದಂತಹ ಪುರೂರವನ ಮಗಳಾದ ಇಳೆಯನ್ನ ಮದುವೆಯಾಗ್ತಾನೆ. ಇದರಿಂದ ಬುಧ ಪೂಜ್ಯ ಸ್ಥಾನವನ್ನ ಪಡ್ಕೊಳ್ತಾನೆ. ಹಾಗೆ ಈ ತಾರಾಮಂಡಲದ ರಾಶಿ ಚಕ್ರದಲ್ಲಿ ಸುತ್ತುವಾಗ ತನ್ನ ತಂದೆಯ ಮನೆಗೆ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಿದಾಗ ತನ್ನ ದ್ವೇಷವನ್ನ ಆ ರಾಶಿಯಲ್ಲಿ ಬುಧ ತೀರಿಸ್ಕೊಳ್ತಾನೆ. ಅಂದ್ರೆ ತಂದೆಯ ಮನೆ ಅಂತ ಹೇಳಿದ್ರೆ ಇದು ಕಟಕ ರಾಶಿ, ಚಂದ್ರನ ಮನೆ. ಹಾಗಾಗಿ ಆಷಾಢ ಮಾಸದಲ್ಲಿ ಬಂದಾಗ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಆಷಾಢದಲ್ಲಿ. ಇಲ್ಲಿ ಚಂದ್ರ ಮನಸ್ಸಿನ ಕಾರಕನಾಗಿದ್ದರಿಂದ, ಬುಧ ವ್ಯಾಪಾರ ಕಾರಕನಾಗಿದ್ದರಿಂದ ವ್ಯಾಪಾರ, ವ್ಯವಹಾರ, ವಹಿವಾಟು ಎಲ್ಲವೂ ಕೂಡ
ಏರುಪೇರಾಗುತ್ತೆ, ಅದನ್ನು ಸ್ಥಗಿತಗೊಳಿಸ್ಬಿಡ್ತಾನೆ. ಆದ್ರಿಂದಲೇ ವ್ಯಾಪಾರಸ್ಥರಿಗೆ ಈ ಒಂದು ಆಷಾಢ ಮಾಸದಲ್ಲಿ ನಷ್ಟ ಉಂಟಾಗುತ್ತೆ. ಯಾಕೆಂದ್ರೆ ಈ ಬುಧನ ಕರ್ಕಾಟಕ ರಾಶಿಗೆ ಪ್ರವೇಶ ಆಗುವಂತಹ ಸಂದರ್ಭದಲ್ಲಿ ಇಂತಹ ಏರಿಳಿತಗಳು ಉಂಟಾಗ್ತಾ ಇರುತ್ತೆ. ಇನ್ನು ಬುದ್ಧಿಕಾರಕ, ವಿದ್ಯಾಕಾರಕ ಆದಂತಹ ಬುಧ ಕರ್ಕಾಟಕ ರಾಶಿಯಲ್ಲಿ ಇರುವಾಗ ವಿದ್ಯೆಯು ಪಲ್ಲಟಗೊಳ್ಳುವಂಥದ್ದು, ವಿದ್ಯೆ ಕುಂಠಿತವಾಗುವಂಥದ್ದು. ಹಾಗಾಗಿನೇ ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಸ್ವಲ್ಪ ಸಂಕಷ್ಟದ ಸಮಯ ಆಗುತ್ತೆ. ಇನ್ನು ಬುಧ ಜಲರಾಶಿಯಲ್ಲಿದ್ದಾಗ ಮರೆವು ಜಾಸ್ತಿ. ಕರ್ಕಾಟಕ ರಾಶಿ ಜಲರಾಶಿ, ಹಾಗಾಗಿ ಕೆಲವರಿಗೆ ವಿಚಿತ್ರವಾದಂತಹ ಮರವಿನ ರೋಗ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಬುಧನ ಹೆಂಡತಿ ಇಳೆ ತಾರೆಯರನ್ನ ದ್ವೇಷ ಮಾಡ್ತಾಳೆ. ತನ್ನ ಗಂಡನಿಗೆ ಆದಂತಹ ಅನ್ಯಾಯವನ್ನ ಆಗಾಗ ಎತ್ತಿ ಆಡ್ತಾ ಇದ್ದಿದ್ದರಿಂದ ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಇರುವಂಥದ್ದು ತೊಂದರೆಯಾಗಿತ್ತು. ಆದ್ರಿಂದಲೇ ಅತ್ತೆ ಸೊಸೆಯರು ಒಂದೇ ಹೊಸ್ತಿಲಲ್ಲಿ ಇರಬಾರದು, ಅಂದ್ರೆ ಒಂದೇ ಮನೆಯಲ್ಲಿ ಇರಬಾರದು ಅನ್ನುವಂಥದ್ದು ಇಲ್ಲಿ ಪ್ರಚಲಿತವಾದಂತಹ ಒಂದು ಕಥೆ. ಹಾಗಾಗಿ ಇದು ಬುಧನ ಹೆಂಡತಿ ಇಳೆ ತನ್ನ ಅತ್ತೆಯಾದಂತಹ ತಾರೆಯನ್ನ ದ್ವೇಷಿಸಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಿಂದ ಅತ್ತೆ ಸೊಸೆಯರು ಒಂದೇ ಕಡೆ ಇರಬಾರದು ಅನ್ನುವಂಥ ಒಂದು ಪ್ರತೀತಿ ಬಂತು. ಜೊತೆಗೆ ಇದು ದಕ್ಷಿಣಾಯನ ಕಾಲ, ಪಿತೃಗಳಿಗೆ ಹಗಲು, ದೇವತೆಗಳಿಗೆ ರಾತ್ರಿಯ ಕಾಲ. ಹಾಗಾಗಿ ಪಿತೃಗಳು ಬುಧರಿಗೆ ಮಾವಂದಿರಾಗ್ತಾರೆ. ಈ ಮಾವಂದಿರ ಮನೆಗೆ ಬುಧ ಅಳಿಯನಾಗಿ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ. ಇದೇ ಕಾಲಕ್ರಮೇಣ ಅಳಿಯನು ಕೂಡ ಈ ಆಷಾಢದಲ್ಲಿ ಮಾವನ ಮನೆಗೆ ಹೋಗಬಾರದು ಅನ್ನುವಂಥ ವಿಚಾರ ಪ್ರಚಲಿತಕ್ಕೆ ಬಂತು. ಹೀಗಾಗಿ ಈ ಆಷಾಢ ಮಾಸದಲ್ಲಿ ಹೊಸ ವ್ಯಾಪಾರಗಳನ್ನ ಬುಧನ ಕಾರಕತ್ವದಿಂದ ಆರಂಭ ಮಾಡಬಾರದು ಅನ್ನುವಂಥ ಒಂದು ವಿಚಾರ ಬಂದ್ರೆ, ಇನ್ನು ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಇರಬಾರದು ಅನ್ನುವಂಥದ್ದು ಬುಧನ ಹೆಂಡತಿ ಇಳೆ ಮತ್ತೆ ಚಂದ್ರನ ಹೆಂಡತಿ ತಾರ ಇವರ ದ್ವೇಷದ ಫಲವಾಗಿ ಉದ್ಭವ ಆಯಿತು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಮ್ಮ ಹಿರಿಯರು ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಳುಕು ಹಾಕಿದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಸಹಮತವನ್ನ ವ್ಯಕ್ತಪಡಿಸಿ, ವಿಶೇಷವಾಗಿ ಪೌರಾಣಿಕ ಹಿನ್ನೆಲೆಯಲ್ಲಿ ಇಂತಹ ವಿಚಾರಗಳನ್ನು ನೋಡುವಂತಹ ಒಂದು ಪದ್ಧತಿಯನ್ನ ಅವರು ಅಳವಡಿಸಿಕೊಂಡಿದ್ರು. ಜೊತೆಗೆ ಈ ಆಷಾಢ ಮಾಸದಲ್ಲಿ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೆಯುವಂತಹ ಸಂದರ್ಭ. ಹಾಗಾಗಿ ಮಳೆಗಾಲ, ಬಿತ್ತನೆಯ ಕಾಲ. ಇನ್ನು ಪತಿ ಪತ್ನಿಯರು ಒಂದೇ ಕಡೆ ಇದ್ರೆ, ಅತ್ತೆ ಸೊಸೆಯಂದರು ಒಂದೇ ಕಡೆ ಇದ್ರೆ ಅಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಈ ಒಂದು ತಿಂಗಳಾದರೂ ಕೂಡ ಬೇರೆ ಬೇರೆ ಇರಲಿ, ಅಲ್ಲಿ ತಮ್ಮ ತಮ್ಮ ಕಾರ್ಯಗಳಿಗೆ ಅವರು ಪೂರ್ಣ ಗಮನವನ್ನು ಕೊಡಬಹುದು ಅನ್ನುವಂಥ ವಿಚಾರದಲ್ಲಿ ಈ ರೀತಿಯ ಸಾಮಾಜಿಕ ಕಟ್ಟುಪಾಡುಗಳನ್ನು ಕೂಡ ವಿಧಿಸಿಕೊಂಡಿದ್ರು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟಾರೆ ಈ ಆಷಾಢ ಮಾಸ ನಮಗೆ ವಿಶೇಷವಾದಂತಹ ಒಂದು ಮಾಸ. ಏಕೆಂದ್ರೆ ಹುಣ್ಣಿಮೆಯ ದಿನ ಗುರುಪೌರ್ಣಿಮೆ ಬರುತ್ತೆ, ಅಮಾವಾಸ್ಯೆಯ ದಿನ ಭೀಮನ ಅಮಾವಾಸ್ಯೆ ಬರುತ್ತೆ, ಭೀಮೇಶ್ವರ ವ್ರತ ಬರುತ್ತೆ. ಇದು ಕೂಡ ವಿಶೇಷತೆಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಈ ಆಷಾಢ ಮಾಸದಲ್ಲಿ ಬರುವಂತಹ ಮತ್ತೊಂದು ಗಮನಾರ್ಹವಾದಂತಹ ವಿಚಾರ ಅಂತ ಹೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ. ಅಂದ್ರೆ ಚಾಮುಂಡೇಶ್ವರಿ ಮಾತೆಯ ಜನ್ಮದಿನ ಇದು. ಅದರಲ್ಲೂ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ದಿನ ಈ ಕರಾಳವಾದಂತಹ 15 ದಿನಗಳ ಪೈಕಿ 7ನೇ ದಿನದಂದು ಚಾಮುಂಡೇಶ್ವರಿ ಜಯಂತಿಯನ್ನ ಆಚರಣೆ ಮಾಡುವಂತಹ ದಿನ ಇದು. ಮೈಸೂರಿನ ಬಳಿ ಇರುವಂತಹ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಒಂದು ಶಕ್ತಿಪೀಠ. ಹಾಗೆ ಆಷಾಢ ಶುಕ್ರವಾರದ ದಿನ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುವಂಥದ್ದು ಕೂಡ ಇದೆ. ಈ ದೇವಾಲಯದಲ್ಲಿ ಅಂದ್ರೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ದುರ್ಗಾದೇವಿಯನ್ನ ಚಾಮುಂಡಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ. ರಾಕ್ಷಸ ಮಹಿಷಾಸುರನನ್ನ ಕೊಂದಂತಹ ಆಕೆಯನ್ನ ಮಹಿಷಾಸುರ ಮರ್ಧಿನಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಮೈಸೂರು ಅರಸರ ಕುಲದೇವತೆಯಾಗಿದ್ದಂಥವಳು ಚಾಮುಂಡೇಶ್ವರಿ. ಮೂಲ ದೇಗುಲವನ್ನ ಅಂದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಇರುವಂತಹ ಚಾಮುಂಡೇಶ್ವರಿ ದೇವಾಲಯವನ್ನ 12ನೇ ಶತಮಾನದಲ್ಲೇ ಕಟ್ಟಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹೊಯ್ಸಳ ದೊರೆಗಳು ಇದನ್ನ ನಿರ್ಮಿಸಿದ್ರು. ನಂತರ 17ನೇ ಶತಮಾನದ ವೇಳೆಗೆ ವಿಜಯನಗರದ ಅರಸರು ಗೋಪುರವನ್ನ ಕಟ್ಟಿಸಿದ್ರು ಅನ್ನುವಂಥದ್ದು. ಹಾಗೆ ಈ ದೇವಾಲಯಕ್ಕೆ ಬೇಕಾದಂತಹ ಪೂಜೆ ಪುನಸ್ಕಾರಗಳು, ದತ್ತಿಗಳನ್ನ ಮೈಸೂರಿನ ಒಡೆಯರು ಅಲ್ಲಿಂದ ಆರಂಭ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಆಷಾಢ ಮಾಸದಲ್ಲಿ ಮಂಗಳಕರವಾದಂತಹ ರೇವತಿ ನಕ್ಷತ್ರದಂದು ಚಾಮುಂಡೇಶ್ವರಿ ವರ್ಧಂತಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವೈದಿಕ ವಿಧಿಗಳ ಪ್ರಕಾರ, ಧಾರ್ಮಿಕ ಆಚರಣೆಗಳ ಪ್ರಕಾರ
ಈ ದೇವಾಲಯದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಆಚರಣೆಗಳು ಆರಂಭ ಆಗುತ್ತೆ. ಮಹಾನ್ಯಾಸ ಪೂರ್ವಕವಾದಂತಹ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಪುಷ್ಪಾರ್ಚನೆ, ಸಹಸ್ರನಾಮಾರ್ಚನೆ, ಮಂಗಳಾರತಿ, ಮಹಾಮಂಗಳಾರತಿ, ಇತರ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೆಯುವಂಥದ್ದು ಇದೆ. ನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ತಾಯಿಯ ಮೆರವಣಿಗೆಯನ್ನ ನೆರವೇರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಪ್ರಮುಖವಾಗಿರುವಂತಹ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಮೈಸೂರಿನ ಈ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಮಾಡುವಂಥದ್ದು ಈ ದಿನ ತುಂಬಾ ವಿಶೇಷತೆ. ಹಾಗೆ ಈ ಚಾಮುಂಡೇಶ್ವರಿ ದೇವಿಯ ಮೂಲವನ್ನ ದೇವಿ ಮಹಾತ್ಮೆ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ದುರ್ಗಾದೇವಿಯ ಚಂಡ ಮತ್ತೆ ಮುಂಡ ಅನ್ನುವಂತಹ ರಾಕ್ಷಸರೊಂದಿಗೆ ದುರ್ಗಾದೇವಿಯು ಚಂಡ ಮತ್ತೆ ಮುಂಡ ಅನ್ನುವಂತಹ ರಾಕ್ಷಸರೊಂದಿಗೆ ಯುದ್ಧದಲ್ಲಿ ತೊಡಗಿರುವಾಗ ಕಾಳಿದೇವಿ ದುರ್ಗೆಯ ಹಣೆಯಿಂದ ಹೊರಹೊಮ್ಮಿ ಚಂಡ ಮತ್ತೆ ಮುಂಡರನ್ನ ಸಂಹಾರ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಕಾಳಿ ದೇವಿಯನ್ನ ಮೆಚ್ಚಿದಂತಹ ದುರ್ಗೆ ಅವಳನ್ನ ಚಾಮುಂಡ ಅಂತ ಹೇಳಿ ಕರೆದ್ಲು. ಅಂದಿನಿಂದ ಇಲ್ಲಿ ಚಾಮುಂಡೇಶ್ವರಿಯನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇನ್ನು ಈ ದೇವಾಲಯದಲ್ಲಿ ಅವಳಿ ದಿಕ್ಪಾಲಕರು ಇದ್ದಾರೆ. ನಂದಿನಿ ಮತ್ತೆ ಕಮಲಿನಿ ಅಂತ ಹೇಳಿ ಕರೆಯುವಂಥದ್ದು. ವಿಷ್ಣು ತತ್ವ ಇರುವಂತಹ ದೇವಾಲಯದಲ್ಲಿ ಹೇಗೆ ಜಯ ವಿಜಯರಿರ್ತಾರೋ ಹಾಗೆ ಇಲ್ಲಿ ನಂದಿನಿ ಮತ್ತೆ ಕಮಲಿನಿ ದಿಕ್ಪಾಲಕರಿದ್ದಾರೆ. ಮತ್ತೆ ಗರ್ಭಗುಡಿಯ ಮುಂದೆ ಭಗವಾನ್ ಶಿವನ ಅಭಿವ್ಯಕ್ತಿಯಾದಂತಹ ಭೈರವನ ಪ್ರತಿಮೆ ಇದೆ. ಇನ್ನು ಗರ್ಭಗುಡಿಯಲ್ಲಿ ಕುಳಿತಿರುವಂತಹ ಭಂಗಿಯಲ್ಲಿರುವಂತಹ ದುರ್ಗೆಯ ಕಲ್ಲಿನ ವಿಗ್ರಹ ಇರುವಂತದ್ದು. ಅಮರ ಋಷಿ ಮಾರ್ಕಾಂಡೇಯರು ಸಿಂಹಾಸನಾರೋಹಣ ಮಾಡಿದ್ರು ಅನ್ನುವಂತಹ ಒಂದು ದಂತಕಥೆ ಇದೆ. ಅಂದ್ರೆ ಮೊದಲು ಕುಳಿತಿದ್ದಂತಹ ವಿಗ್ರಹದ ಭಂಗಿ ನಂತರ ಸಿಂಹವನ್ನ ಏರಿ ಕುಳಿತಿರುವಂತಹ ಭಂಗಿಯಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಹಾಗಾಗಿನೇ ಮಹಾದೇವಿಯನ್ನ ಸ್ವತಃ ಸಂಕೇತಿಸುವಂತಹ ಶ್ರೀಚಕ್ರದ ಚಿತ್ರವನ್ನು ಕೂಡ ದೇವಾಲಯದಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಈ ಆಷಾಢ ಶುಕ್ರವಾರಗಳಂದು ಮತ್ತೆ ನವರಾತ್ರಿ ಸಂದರ್ಭದಲ್ಲಿ ಬಹಳ ಅದ್ಧೂರಿಯಾಗಿ ದೇವಿಗೆ ಪೂಜೆಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಂತಹ ವಾರ್ಷಿಕೋತ್ಸವದ ದಿನ ಇದನ್ನ ಆಚರಣೆ ಮಾಡ್ತಾರೆ. ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸುವಂಥದ್ದು ಕೂಡ ಇದೆ. ಹಾಗೆ ಈ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸಿದ್ರೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಬಂಧುಗಳೇ, ಹಿಂದೂ ಧರ್ಮದಲ್ಲಿ ಚಾಮುಂಡೇಶ್ವರಿ ಚಾಮುಂಡಿ ಎಂದು ಪರಿಚಿತಳಾಗಿರುವಂತಹ ದೇವತೆ. ಅದರಲ್ಲೂ ಭಯಾನಕವಾದಂತಹ ರೂಪ ಮತ್ತೆ ಸಪ್ತ ಮಾತೃಕೆಯರ ಪೈಕಿ ಚಾಮುಂಡೇಶ್ವರಿಯನ್ನ ಒಬ್ಬಳು ಅಂತ ಹೇಳಿ ಪರಿಗಣಿಸಿರುವಂತದ್ದು ಕೂಡ ಇದೆ. ಈಕೆ ಯೋಧೆ. ದುರ್ಗಾದೇವಿಯ ಪರಿಚಾರಕೆಯಾದಂತಹ 64 ತಾಂತ್ರಿಕ ದೇವತೆಗಳ ಪೈಕಿ ಮುಖ್ಯ ಯೋಗಿನಿಗಳ ಪೈಕಿ ಚಾಮುಂಡೇಶ್ವರಿ ಒಬ್ಬಳು ಅನ್ನುವಂತಹ ಒಂದು ಐತಿಹ್ಯ ಕೂಡ ಇದೆ. ಹಾಗಾಗಿ ಇಬ್ಬರು ಅಸುರರಾದಂತಹ ಚಂಡ ಮತ್ತೆ ಮುಂಡರ ಸಂಯೋಗ ಆಗಿರುವಂತದ್ದು ಚಾಮುಂಡಿ. ಅಂತಹ ಶಕ್ತಿ ದೇವತೆಯನ್ನ ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ದಿನ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡಿ, ಇಲ್ಲಾಂದ್ರೆ ನಿಮ್ಮ ಆಸುಪಾಸಿನಲ್ಲಿರುವಂತಹ ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ಬನ್ನಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂತಹ ಯಾವುದೇ ರೀತಿಯ ಶತ್ರುಗಳಾಗ್ಲಿ ಅಥವಾ ಸಮಸ್ಯೆಗಳಾಗ್ಲಿ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ನಿಷ್ಠೆಯಿಂದ ನಂಬಿಕೆಯಿಂದ ಈ ದಿನ ತಾಯಿಯನ್ನ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಆದ್ರಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಹೆಚ್ಚಿನ ಆಸಕ್ತಿ ಇರಬೇಕು, ಜೊತೆಗೆ ಮುಂಜಾಗ್ರತೆ ಕೂಡ ಇರಬೇಕಾಗತ್ತೆ. ಹಾಗೆ ಈ ದಿನ ಕೈಯಲ್ಲಿರುವಂತಹ ಕೆಲಸವನ್ನು ಪೂರ್ತಿ ಮಾಡಿ ನಂತರ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕು. ಹಾಗೆ ಈ ದಿನ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗಿರುವಂಥದ್ದು ಇದೆ. ಹಾಗೆ ವೈದ್ಯರ ಸುತ್ತ ರೋಗಿಗಳಿರ್ತಾರೆ. ಅದೇ ರೀತಿ ನಿಮ್ಮ ಸುತ್ತ ಈ ದಿನ ಕೆಟ್ಟವರೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರ ಮಾತು, ಅವರ ಪ್ರಭಾವಕ್ಕೆ ಈ ದಿನ ಒಳಗಾಗದೆ ನಿಮ್ಮ ಗುರಿಯತ್ತ ನೀವು ಲಕ್ಷ್ಯ ವಹಿಸುವಂಥದ್ದು ತುಂಬ ಉತ್ತಮ. ಅದರಲ್ಲೂ ವಿದ್ಯಾರ್ಥಿಗಳು ನಿಮ್ಮ ಪ್ರಯತ್ನವನ್ನು ಈ ದಿನ ಸ್ವಲ್ಪ ಹೆಚ್ಚಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ನೇಹಿತರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಈ ದಿನದ ವಿದ್ಯಮಾನಗಳು ಸ್ವಲ್ಪ ನಿರುತ್ಸಾಹದಿಂದ ಕೂಡಿರುವಂಥದ್ದು. ಯಾವುದರಲ್ಲೂ ಆಸಕ್ತಿ ಇಲ್ಲ, ಆದರೆ ಕೆಲವೊಂದು ಒತ್ತಡಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡುವಂತಹ ಅನಿವಾರ್ಯತೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಪ್ರಯಾಣ ಆಗಲಿ, ಈ ದಿನದ ವಾಹನದಿಂದ ಆಗಲಿ ಅಷ್ಟೊಂದು ಅನುಕೂಲತೆಗಳು ಇರಲ್ಲ.
ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡುವಂಥದ್ದು ಕೂಡ ಉತ್ತಮ. ಇನ್ನು ಈ ದಿನ ನೀವು ನಂಬಿಕೊಂಡಿರುವಂಥ ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಅಗೌರವಕ್ಕೆ ಕಾರಣವಾಗುವಂಥ ಒಂದು ವಿಚಾರ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಹೊಂದಾಣಿಕೆ ಮಾಡಿಕೊಳ್ಳುವಂಥ ದಿನ. ಕೆಲವೊಂದು ವಿಚಾರಗಳಲ್ಲಿ ಸಾಕಷ್ಟು ಹೊಂದಾಣಿಕೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ತಂಟೆ ತಕರಾರುಗಳಿರಬಾರ್ದು, ಸಮಸ್ಯೆಗಳಿರಬಾರ್ದು ಅನ್ನುವಂಥ ಒಂದು ವಿಚಾರಧಾರೆ ನಿಮಗೆ ಇರುವಂಥದ್ದು. ಇದರಿಂದ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗ್ತೀರಿ. ಯಾಕೆಂದರೆ ಕೆಲವರನ್ನು ನೀವೇ ಮುಂದೆ ಬಿಡುವಂಥದ್ದು, ಅವರದ್ದೇ ನಡೀಲಿ, ಅವರ ಮಾತೇ ಮುಂದುವರಿಲಿ ಅನ್ನುವಂಥ ಒಂದು ಮನೋಧರ್ಮ ಇದೆ. ಹಾಗಾಗಿನೇ ಯಾವುದೇ ಸ್ಪರ್ಧೆಯಲ್ಲೂ ಕೂಡ ಈ ದಿನ ನೀವು ಸೋತರೂ ಒಂದು ಗೆಲುವನ್ನು ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ವೈಯಕ್ತಿಕ ಸಂಬಂಧದಲ್ಲಿಯೂ ಕೂಡ ಕೆಲವೊಂದು ಗೊಂದಲಗಳಿದ್ದರೂ ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ಅದರಲ್ಲೂ ಮಾತಿನಿಂದ ನಿಮ್ಮ ಒಂದು ಸಮಸ್ಯೆಗಳು ಪರಿಹಾರ ಆಗುವಂಥ ಚಮತ್ಕಾರಗಳು ಆಗುವಂಥ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಅನಿರೀಕ್ಷಿತ ಘಟನೆ ನಿಮಗೆ ಘಾಸಿಯಾಯಿತು, ತೊಂದರೆಯನ್ನು ಕೊಡ್ತಾ ಇದೆ ಅಂತ ಅಂದರೆ ಆದಷ್ಟು ಸಂಬಂಧಪಟ್ಟವರ ಜೊತೆ ಅದರ ವಿಚಾರವಾಗಿ ಮಾತುಕತೆ ನಡೆಸುವಂಥದ್ದು ತುಂಬ ಉತ್ತಮ. ಏಕೆಂದರೆ ಈ ದಿನ ಮಾತುಕತೆಯಿಂದಲೇ, ಅಂದರೆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋದ್ರಿಂದಲೇ ನಿಮಗೆ ಅದರ ಆಳ ಅರಿವು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಮನೆಯಲ್ಲಿ ಕೆಲವು ಅನಿರೀಕ್ಷಿತ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಬಂಧುಗಳಿಂದ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ದೇವರ ದಯೆಯಿಂದ ಈ ದಿನ ವ್ಯಾಪಾರ ಲಾಭದಾಯಕವಾಗಿರುತ್ತೆ. ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಹಠದ ಸ್ವಭಾವದಿಂದಲೇ ಕೆಲಸಗಳಾಗುವಂಥದ್ದು. ಹಾಗಾಗಿನೇ ಸಾಮಾಜಿಕ ಸ್ಥಾನಮಾನಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆ ಸ್ವಲ್ಪ ಸಾಮರಸ್ಯದಿಂದ ಇರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಚಾಮುಂಡೇಶ್ವರಿಯ ದರ್ಶನ ಆಗಲಿ, ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ಹೋಗಿ ಬರುವಂಥದ್ದು ಅಥವಾ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡೋದರಿಂದ ಉತ್ತಮ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಉಪಯುಕ್ತವಾದಂತಹ ದಿನ, ಉಪಯುಕ್ತತೆ ಇರುವಂತಹ ದಿನ. ಅಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಇರುತ್ತೆ. ಹಾಗೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಚಾರಗಳು, ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರೈಸಲ್ಪಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಬೇಡಿ. ನಿಮಗೆ ಗೊತ್ತಿರುವಂತಹ ವಿಚಾರ, ಗೊತ್ತಿರುವಂತಹ ವ್ಯಕ್ತಿ, ಇಂಥವರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ನಿಮ್ಮ ನಡತೆಯಿಂದ ಯಾರಿಗಾದರೂ ತಪ್ಪು ಅಭಿಪ್ರಾಯ ಉಂಟಾಗಿದ್ರೆ ಅಥವಾ ಅಭಿಪ್ರಾಯ ಭೇದಗಳೇನಾದರೂ ಬರ್ತಾ ಇದ್ರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕಿರುವಂಥ ದಿನ. ಅಂಥದ್ದನ್ನು ಆದಷ್ಟು ನೀವು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ಜಾಣತನ. ಹಾಗೆ ಹಣಕಾಸಿನ ವ್ಯವಹಾರ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಎಲ್ಲಾದರೂ ಸಾಲ ಮಾಡಿದರೆ ಅದನ್ನು ತೀರಿಸುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ನಿಮ್ಮ ಪ್ರಯತ್ನ ಹಣಕಾಸಿನ ವಿಚಾರದಲ್ಲಿ ಬಹಳ ಯಶಸ್ವಿಯಾಗುತ್ತೆ ಈ ದಿನ. ಹಾಗೆ ಈ ಉದ್ಯೋಗಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ಒಳ್ಳೆಯ ಫಲವನ್ನು ಕೊಡುತ್ತೆ. ಯಾಕೆಂದರೆ ಈ ದಿನ ನಿಮಗೆ ಹೊಸ ಹೊಸ ಅವಕಾಶಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ತೀರ್ಮಾನ ಮಾಡುವಂಥದ್ದು ಅಥವಾ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥದ್ದು ಬಹಳ ಸ್ಥಿರವಾದಂತಹ ಒಂದು ಅಭಿಪ್ರಾಯ, ಶಾಶ್ವತವಾಗಿರುವಂಥದ್ದು. ಇವತ್ತಲ್ಲ ನಾಳೆ ಅದು ನಿಮಗೆ ವಿಶ್ವಾಸಾರ್ಹವಾದಂತಹ ಒಂದು ತೀರ್ಮಾನ ಅನ್ನುವಂಥ ಒಂದು ವಿಚಾರವನ್ನು ತರುತ್ತೆ. ಹಾಗೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ನಿಮ್ಮ ಕೆಲಸಕ್ಕೆ, ಅದರಲ್ಲೂ ಈ ದಿನದಲ್ಲಿ. ಅಂಥ ಒಂದು ವಿಶೇಷವಾದಂಥ ಒಂದು
ಮಾತಿನ ಒಂದು ಧಾಟಿ ನಿಮ್ಮಲ್ಲಿ ಇರುವಂಥದ್ದು. ಮಾತು ನಿಮಗೆ ಈ ದಿನ ಅಸ್ತ್ರವಾಗಿ ಇರುತ್ತೆ. ಹಾಗಾಗಿ ಮಾತನ್ನು ಎಲ್ಲಿ ಅಗತ್ಯ ಇದೆ ಅಲ್ಲಿ ಆಡುವಂಥದ್ದು, ಹಿತಮಿತವಾಗಿ ಅದನ್ನು ಬಳಸುವಂಥದ್ದನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತೆ. ಹಾಗೆ ಈ ದಿನ ನಿಜವಾದ ಸಂಬಂಧಗಳ ಪರಿಚಯ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಯಿಂದ ಅಲ್ಲ ಅನ್ನುವಂಥ ಒಂದು ಸತ್ಯ ಕೂಡ ನಿಮಗೆ ಗೊತ್ತಾಗುವಂಥ ವಿಚಾರದಲ್ಲಿದೆ. ಹಾಗಾಗಿ ಈ ದಿನ ಹೊಸ ಹೊಸ ಅನುಭವಗಳಾಗತ್ತೆ, ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗತ್ತೆ. ಈ ದಿನ ಒಟ್ಟಾರೆ ಈ ದಿನ ನಿಮಗೆ ಸಂಪೂರ್ಣವಾಗಿ ಲಾಭದಾಯಕವಾದಂಥ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಮಿಶ್ರ ಫಲಗಳು ದೊರೆಯುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿ ಫಲ ಮಾತ್ರ ಅಷ್ಟಕ್ಕಷ್ಟೇ. ಮನಸ್ಸಿಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಇರಲ್ಲ. ಏನೋ ಒಂದು ಕೊರತೆ ಅನ್ನುವಂಥದ್ದು ನಿಮ್ಮನ್ನು ಕಾಡತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹಸಿದ ಹೊಟ್ಟೆಗೆ ಇರುವಂಥ ಒಂದು ಹಠದ ಸ್ವಭಾವ ಏನಿದೆ ಅದು ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಬರಬೇಕಾದಂತಹ ಕೆಲವು ಸೌಲಭ್ಯಗಳಾಗಲಿ ಸವಲತ್ತುಗಳಾಗಲಿ ಸಿಗದೇ ಇದ್ದಾಗ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು, ಅದನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಭಾವನೆಗಳನ್ನಾಗಲಿ ಅಥವಾ ನಿಮ್ಮ ಕೋಪವನ್ನಾಗಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ವ್ಯಕ್ತಿಗಳನ್ನು ನಿರ್ಧಾರ ಮಾಡುವಂಥದ್ದು, ಅವರನ್ನು ಯಾವ ರೀತಿಯಲ್ಲಿ ಈ ದಿನ ಜಡ್ಜ್ ಮಾಡ್ತೀರಿ ಅನ್ನುವಂಥ ವಿಚಾರದಲ್ಲೂ ಕೂಡ ಸ್ವಲ್ಪ ಸೋಲು ಉಂಟಾಗುವಂಥದ್ದು ಇದೆ. ಏಕೆಂದರೆ ನಂಬಿಕೆಗೆ ಅರ್ಹವಾದಂತಹ ಒಂದು ನಾಯಿ ಮನೆಯ ಹೊರಗೆ ಇರುತ್ತೆ, ಆದರೆ ಕದ್ದು ತಿನ್ನುವಂತಹ ಬೆಕ್ಕು ಮನೆಯ ಒಳಗೆ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಈ ದಿನ ಆಗುವಂಥದ್ದು, ಒಳ್ಳೆಯವರನ್ನು ದೂರ ಇಡ್ತೀರಿ, ಆದರೆ ಮೋಸ ಮಾಡುವಂಥವ್ರನ್ನ ಸುಲಭವಾಗಿ ನಿಮ್ಮ ವ್ಯವಹಾರದಲ್ಲಿ ಹತ್ತಿರಕ್ಕೆ ಸೇರಿಸ್ಕೊಳ್ತೀರಿ, ಅವರನ್ನು ಅತಿಯಾಗಿ ನಂಬುತ್ತೀರಿ. ಅಂಥವರೇ ನಿಮಗೆ ಹಿತಶತ್ರುಗಳ ರೂಪದಲ್ಲಿ ಇರುವಂಥವ್ರು. ಅವರ ಆಂತರ್ಯ ಆಗಲಿ ಅವರ ಉದ್ದೇಶ ಆಗಲಿ ಈ ದಿನ ನಿಮಗೆ ಅರ್ಥ ಆಗಲ್ಲ. ಎಲ್ಲರನ್ನ ನಂಬುವಂಥ ಒಂದು ಸ್ವಭಾವ ಇರೋದ್ರಿಂದ ಈ ದಿನ ಬಹಳ ಬೇಗ ನೀವು ನಷ್ಟಕ್ಕೆ ಒಳಗಾಗುವಂಥದ್ದು, ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಹೆಚ್ಚು ಕಿರಿಕಿರಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿರುವಂಥದ್ದು, ಫಲಿತಾಂಶಗಳು ಬೇಗ ಸಿಕ್ಕಲ್ಲ, ಮಂದಗತಿಯಲ್ಲಿರುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥದ್ದು ಕೂಡ. ಹಾಗಾಗಿನೇ ಮನಸ್ಸು ಚಂಚಲವಾಗಿರುವಾಗ ಹಾಗಾಗಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಕೆಲಸಗಳು ಪೂರ್ಣ ಆಗಲ್ಲ, ಏಕೆಂದರೆ ಗುರಿಯನ್ನು ತಲುಪುವಂತಹ ಲಕ್ಷ್ಯ ನಿಮಗೆ ತುಂಬ ಕಡಿಮೆ ಇರುವಂಥದ್ದು, ಜೊತೆಗೆ ಆಸಕ್ತಿ ಕೂಡ ಕಡಿಮೆ, ಸೋಮಾರಿತನ, ಈ ಎಲ್ಲದರ ಫಲಿತಾಂಶ ಈ ದಿನ ನಿಮಗೆ ಅರ್ಧಂಬರ್ಧ ಫಲವನ್ನು ತಂದು ಕೊಡುವಂಥದ್ದು, ಮಿಶ್ರ ಫಲಗಳಿರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ವಲ್ಪ ಶಾಂತಿ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಈ ದಿನ ಸ್ವಲ್ಪ ತಾರ್ಕಿಕ ಬುದ್ಧಿ ಇರುವಂಥದ್ದು, ತುಂಬ ಲಾಜಿಕಲ್ಲಾಗಿ ಕೆಲವು ವಿಚಾರಗಳನ್ನು ನೋಡ್ತೀರಿ, ಸರಿ ತಪ್ಪುಗಳನ್ನು ನೋಡ್ತೀರಿ. ಹಾಗೆ ಈ ದಿನ ಸಾಧಕ ಬಾಧಕಗಳ ಬಗ್ಗೆ ವಿಶೇಷ ಗಮನ ಕೊಡುವಂಥದ್ದು. ಆದರೆ ಕೆಲವು ಸಂಬಂಧಗಳಲ್ಲಿ ಮಾಡುವಂಥ ಒಂದು ಕೆಲಸ ಕಾರ್ಯಗಳು ಸೇವೆಯ ರೂಪದಲ್ಲಿ ಇರಬೇಕು. ಅದರಲ್ಲೂ ಕೂಡ ನೀವು ಲಾಭವನ್ನು ನೋಡಬಾರ್ದು, ಅನುಕೂಲವನ್ನು ನೋಡಬಾರ್ದು. ಹಾಗೆ ನಿಮ್ಮ ತಂದೆ ತಾಯಿಯಂದ್ರಿಗಾಗಲಿ ಕುಟುಂಬದಲ್ಲಿರುವಂಥ ಹಿರಿಯರಿಗಾಗಲಿ ಮಾಡುವಂಥ ಒಂದು ಸೇವೆ, ಒಂದು ಶುಶ್ರೂಷೆ, ಅದು ನಿಮ್ಮ ಆತ್ಮತೃಪ್ತಿಗೆ ಮಾಡುವಂಥದ್ದು, ಅದು ನಿಮ್ಮ ಕರ್ತವ್ಯ, ಅದು ನಿಮ್ಮ ಜವಾಬ್ದಾರಿ. ಅದರಲ್ಲಿ ಯಾವುದೇ ರೀತಿಯ ಪ್ರತಿಫಲವನ್ನು ನೀವು ನಿರೀಕ್ಷೆ ಮಾಡಬಾರ್ದು. ಆದರೆ ಈ ದಿನದಲ್ಲಿ ಕೆಲವೊಂದು ವಿಚಾರದಲ್ಲಿ ಸೇವಾ ಮನೋಭಾವ ಇರುತ್ತೆ, ಅದರ ಜೊತೆಗೆ ಸ್ವಾರ್ಥತೆ ಕೂಡ ಇರುವಂಥದ್ದು ಕೂಡ ಇದೆ. ಇದನ್ನು ಬಿಟ್ಟು ಈ ದಿನ ನೀವು ಸ್ವಲ್ಪ ಮೇಲ್ಪಂಕ್ತಿಯಲ್ಲಿರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು, ಅಂದರೆ ಇನ್ನೊಬ್ಬರ ಮೇಲೆ ಹೆಚ್ಚು ಡಿಪೆಂಡ್ ಆಗುವ ಬದಲು ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ, ಕೆಲಸವನ್ನು ನೀವು ಆರಂಭ ಮಾಡಿ. ಆದರೆ ಆದಷ್ಟು ಬೇರೆಯವರ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ ಈ ದಿನದಲ್ಲಿ.
ಹಾಗೆ ಈ ದಿನ ಕೆಲಸದಲ್ಲಿ ಸ್ವಲ್ಪ ಸ್ಪರ್ಧೆ ಇದೆ, ಎಲ್ಲೋ ಒಂದು ಕಡೆ ಪೈಪೋಟಿ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು. ಅದರಿಂದ ಔಚಿತ್ಯಪೂರ್ಣವಾಗಿ ಅದನ್ನು ನಿಭಾಯಿಸಬೇಕು. ಇಲ್ಲಿ ಔಚಿತ್ಯ ಅಂದರೆ ಯಾವುದು ಉಚಿತ, ಯಾವುದು ಸೂಕ್ತ, ಯಾವುದು ಸಂದರ್ಭಕ್ಕೆ ಹೊಂದಿಕೊಳ್ಳುತ್ತೆ, ವಿವೇಚನೆಯಿಂದ ನಿಮ್ಮ ಅನುಭವದಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಆ ರೀತಿ ನೀವು ಯೋಗ್ಯ ರೀತಿಯಲ್ಲಿದ್ದರೆ ಮಾತ್ರ ಈ ದಿನ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ವಾಹನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಕೈಗೊಂಡ ಕೆಲಸ ಕಾರ್ಯಗಳು ಹೆಚ್ಚಿನ ಪ್ರಯತ್ನದಿಂದ ಆಗುತ್ತೆ, ಆದರೆ ಕಡಿಮೆ ಫಲಿತಾಂಶವನ್ನು ಕೊಡುವಂಥದ್ದು. ಹಾಗಾಗಿ ಕೆಲಸವನ್ನು ಮಾಡಿ, ಕರ್ತವ್ಯ ಮಾಡಿ ಫಲಿತಾಂಶದ ಕಡೆ ಈ ದಿನ ಗಮನ ಕೊಡಬೇಡಿ. ಹಾಗಾಗಿ ಈ ದಿನ ನಿಮ್ಮ ಕರ್ತವ್ಯವೇ ದೇವರು, ಆದರೆ ಫಲಿತಾಂಶವನ್ನು ಭಗವಂತ ಕೊಡ್ತಾನೆ. ಪಾಲಿಗೆ ಬಂದದ್ದು ಪಂಚಾಮೃತ, ಅದನ್ನು ಈ ದಿನ ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಗ್ರಹಗತಿಗಳು ಉತ್ತಮ ಸ್ಥಾನದಲ್ಲಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಉತ್ಸಾಹ ಇದೆ. ಹಾಗೆ ಉತ್ಸಾಹಕ್ಕೆ ತಕ್ಕಂತಹ ಫಲಿತಾಂಶಗಳು ಕೂಡ ಬರುತ್ತೆ. ಈ ದಿನ ನೀವು ಯಾರನ್ನೇ ನಂಬಿ ಯಾವುದೇ ಕೆಲಸವನ್ನು ಮಾಡಿ, ಯಾವುದೇ ಹಾದಿಯಲ್ಲಿ ಹೋಗಿ ಅಲ್ಲಿ ಒಂದು ಹೊಸ ಅನುಭವ ಆಗುವಂಥದ್ದು ಕೂಡ ಇದೆ. ಹೊಸಬರ ಪರಿಚಯ ಆಗುತ್ತೆ, ಹೊಸ ವ್ಯಕ್ತಿಗಳ ಭೇಟಿ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗಿ ಇರುವಂಥದ್ದು. ಆದರೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಮಾಡ್ತಾ ಇರುವಂಥ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಕೂಡ ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಹಾಗೆ ನಿಮ್ಮ ವ್ಯಾಪಾರದಲ್ಲಿ ಹೊಸ ಬೆಳವಣಿಗೆ ಇದೆ, ಹೊಸ ಬದಲಾವಣೆ ಕೂಡ ಇದೆ ಈ ದಿನದಲ್ಲಿ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ತೆಗೆದುಕೊಂಡ್ರೆ ಬಹಳ ತೃಪ್ತಿದಾಯಕವಾಗಿರುವಂಥದ್ದು. ನೆನ್ನೆಗಿಂತ ಈ ದಿನ ಬಹಳ ಉತ್ತಮ, ಇವತ್ತಿಗಿಂತ ನಾಳೆ ಇನ್ನೂ ಉತ್ತಮವಾಗಿರುವಂತಹ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ಪ್ರಯತ್ನ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಮಾಡಬೇಕು. ಮರಳಿ ಯತ್ನವ ಮಾಡುವಂಥ ರೀತಿಯಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಸೋಲು ನಿರಾಸೆ ಆಗಿದ್ದರೆ ಅಂಥ ವಿಚಾರಗಳನ್ನೇ ಈ ದಿನ ನೀವು ಮತ್ತೆ ಆರಂಭ ಮಾಡಿ, ಮತ್ತೆ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ತುಂಬ ಶತ್ರುಗಳಿದ್ದಾರೆ. ನಿಮಗೆ ಅವಮಾನ ಮಾಡಿರುವಂಥವ್ರು, ನಿಮ್ಮನ್ನು ತುಳಿದಿರುವಂಥವ್ರು, ಹಾಗೆ ನಿಮ್ಮನ್ನು ನಿಕೃಷ್ಟವಾಗಿ ಕಂಡಿರುವಂಥ ಶತ್ರುಗಳು ಇದ್ದಾರೆ. ಆದರೆ ನೀವು ಉತ್ಸಾಹದಿಂದ ಇರಬೇಕು. ಏಕೆಂದರೆ ನಿಮ್ಮ ತಪ್ಪುಗಳನ್ನು, ನಿಮ್ಮ ದೋಷಗಳನ್ನು ಎತ್ತಿ ತೋರಿಸಿದಂಥವರೇ ಆ ಶತ್ರುಗಳು. ಹಾಗಾಗಿನೇ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಅವರಿಗೆ ಈ ದಿನ ಒಂದು ಕೃತಜ್ಞತೆಯನ್ನು ಹೇಳುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಆ ತಪ್ಪಿನಿಂದಲೇ ನೀವು ಕಲಿತಂತಹ ಪಾಠ, ಅದರಿಂದಲೇ ಬಂದಂತಹ ಅನುಭವ ನಿಮ್ಮನ್ನು ಈ ದಿನ ಸುಸಂಸ್ಕೃತನಾಗಿ ಮಾಡಿದೆ. ಒಳ್ಳೆಯ ವ್ಯಕ್ತಿಯಾಗಿದ್ದೀರಿ. ನಿಮ್ಮ ಪಾಲಿಗೆ ನೀವು ಸರಿ, ಆದರೆ ಸಮಾಜದ ದೃಷ್ಟಿಯಲ್ಲಿ ಕೆಲವೊಮ್ಮೆ ನಿಮ್ಮ ವಿರುದ್ಧವಾಗಿ ಹೇಳುವಂಥವರು ಕೂಡ ಇದ್ದಾರೆ. ಆದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸ ಹೊಸ ವಿಚಾರಧಾರೆಗಳು ನಿಮಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿ ನಿಲ್ಲುವಂಥದ್ದು ಕೂಡ ಇದೆ. ಹಾಗೆ ಎಲ್ಲ ಅವಕಾಶಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಈ ದಿನ ಅತ್ಯುತ್ತಮವಾದಂತಹ ದಿನ. ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರ ನಿಮಗೆ ನಿಮ್ಮ ಬಾಳಿನಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಒಳ್ಳೆಯ ಯೋಗ ಇರುವಂಥ ದಿನ. ಕೆಲವರಿಗಷ್ಟೇ ಯೋಗಗಳು ಬರುವಂಥದ್ದು. ಅದರಲ್ಲೂ ಈ ದಿನ ನಿಮಗೆ ಯೋಗದ ದಿನ ಇರುವಂಥದ್ದು. ಕೆಲವೊಂದು ಅಡೆತಡೆಗಳಿದೆ, ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಕೆಲವರ ಸಹಕಾರದಿಂದ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ಸೆಲ್ಫ್ ಸೆಂಟ್ರರ್ಡ್ ಆಗಿ ಇರುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಆಗ್ಬೋದು, ನಿಮ್ಮ ಮೂಗಿನ ನೇರಕ್ಕೆ ಇರಬೇಕು ಅನ್ನುವಂಥ ವಿಚಾರಧಾರೆಗಳು ಕೂಡ ಇರುವಂಥದ್ದು. ಹಾಗಾಗಿನೇ ಕೆಲವರನ್ನು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಅದು ಸರಿ ಇರಬಹುದು, ಕೆಲಸಗಳಾಗಬಹುದು. ಆದರೆ ಕೆಲಸ 4 ಜನರಿಗೆ ಉಪಕಾರ ಆಗಬೇಕು, ಉಪಯೋಗ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನು ಮುಂದುವರಿಸಿ ನಿಮ್ಮ ಹೆಸರು ಮತ್ತಷ್ಟು ಹೆಚ್ಚಾಗುವಂಥದ್ದು ಈ ದಿನ. ಹಾಗೆ ವಿಶ್ವಾಸದಿಂದ ಕೆಲಸವನ್ನು ಮಾಡ್ತೀರಿ.
ಹೊರಗಿನವರು ಕೂಡ ನಿಮಗೆ ಸಂಬಂಧಿಕರಾಗ್ತಾರೆ. ಯಾಕೆಂದರೆ ನಿಮ್ಮ ಮಾತು ಈ ದಿನ ವಿಶೇಷ ಆಕರ್ಷಣೆಯಿಂದ ಕೂಡಿರುವಂಥದ್ದು. ಅವರನ್ನು ಬೆರಗುಗೊಳಿಸ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಹಾಗಾಗಿ ಈ ದಿನ ಅಪರಿಚಿತರು ಅನ್ನುವಂಥವರು ಕೂಡ ನಿಮ್ಮ ನೆರವಿಗೆ ಇರ್ತಾರೆ. ಹಾಗೆ ನಿಮ್ಮ ಮನಃಶಾಂತಿ ಬೇಕಾಗಿದ್ದರೆ ಈ ದಿನ ನಿಮ್ಮವರನ್ನು ಕ್ಷಮಿಸಿಬಿಡಬೇಕು. ನಿಮಗೆ ತೊಂದರೆ ಕೊಟ್ಟಂಥವ್ರನ್ನು, ನಿಮಗೆ ದ್ವೇಷ ಮಾಡಿ ನಿಮಗೆ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಿರುವಂಥವ್ರನ್ನ ಈ ದಿನ ಕ್ಷಮಿಸಿಬಿಡಿ, ನೀವೇ ದೊಡ್ಡವರಾಗ್ತೀರಿ. ಹಾಗೆ ಈ ದಿನ ಏನೇ ಸಂಭಾಷಿಸಿದರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ. ಭಗವಂತ ಕೊಟ್ಟಿರುವಂಥ ಪ್ರಸಾದ, ಅದು ಪಾಲಿಗೆ ಬಂದದ್ದೇ ಪಂಚಾಮೃತ. ಹಾಗಾಗಿ ಈ ದಿನ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಮನಸ್ಸಂಕಲ್ಪದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಒಳ್ಳೆಯ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮಗೆ ಬೇಕಾದಂಥ ಮಾಹಿತಿ, ಅಗತ್ಯವಾದಂಥ ಮಾಹಿತಿ, ನಿಮ್ಮ ವ್ಯಾಪಾರಕ್ಕೆ, ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲವು ಸುಳಿವುಗಳು ಸಿಕ್ಕುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು, ಬದಲಾವಣೆಗಳು ತುಂಬ ನಿಮಗೆ ಮಹತ್ವದ್ದಾಗಿರುತ್ತೆ. ಹೊಸ ಹೊಸ ಅನುಭವವನ್ನು ತರುವಂಥದ್ದು, ಹೊಸ ಹೊಸ ಪ್ರೋತ್ಸಾಹಗಳು ಕೂಡ ಸಿಕ್ಕುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಚಾಮುಂಡೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮನಸ್ಸಿನಲ್ಲೇ ಈ ದಿನ ದೇವಿಯ ರೂಪವನ್ನು ನೀವು ಕಲ್ಪಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯರ್ಥ ಕೆಲಸಗಳು ಆಗುವಂಥದ್ದು. ಏನೇ ಮಾಡಿದ್ರೂ ನೀರಿನಲ್ಲಿ ಹೋಮ ಮಾಡಿದಂತೆ. ಅಷ್ಟೊಂದು ಪ್ರತಿಭೆ ಇದೆ, ಅಷ್ಟೊಂದು ಅಗಾಧವಾದಂತಹ ಸಾಮರ್ಥ್ಯ ಇದೆ. ಆದರೆ ಈ ದಿನ ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳಲ್ಲ. ಕೆಲಸಕ್ಕೆ ಬಾರದ ಕೆಲಸಕ್ಕೆ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಇದರಿಂದ ಪ್ರತಿಫಲ ನಿಮಗಲ್ಲ, ಬೇರೆಯವರಿಗೆ ಆಗುವಂಥದ್ದು. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಕೆಲಸಗಳು ಇರುತ್ತೆ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲಿ ಆತುರದಲ್ಲಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಏನೋ ಒಂದು ನಿರ್ಧಾರ, ಏನೋ ಗಹನವಾದಂತಹ ಒಂದು ಚರ್ಚೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಅಡ್ಡ ಮಾತಿನ ರೂಪದಲ್ಲಿ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಅಡ್ಡ ಬಾಯಿ ಹಾಕಿದಾಗ ಅಂಥವ್ರಿಗೆ ಬೆಲೆ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಕೂಡ ಈ ದಿನ ನಿಮಗೆ ಬರುವಂಥದ್ದು. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲವು ವ್ಯವಹಾರಗಳು ಪ್ರಗತಿದಾಯಕವಾಗಿರಲ್ಲ, ಎಲ್ಲೋ ಒಂದು ಕಡೆ ನಿರಾಸೆ ಜಾಸ್ತಿ ಇರುವಂಥದ್ದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆ. ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು, ಅತಿಯಾದ ನಂಬಿಕೆ ಇರುವಂಥದ್ದು. ಇದು ಹುಸಿಯಾದಾಗ ನಿಮಗೆ ಸ್ವಾಭಾವಿಕವಾಗಿ ಹತಾಶೆ ಉಂಟಾಗುವಂಥದ್ದು, ನಿರಾಸೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಪ್ರಮುಖವಾದಂಥ ವಿಚಾರಗಳಲ್ಲಿ ಆಲೋಚನೆಗಳು ಸ್ಥಿರವಾಗಿಯೂ ಕೂಡ ಇರಲ್ಲ. ಇದೆಲ್ಲದನ್ನು ನಿಮ್ಮ ವೀಕ್ನೆಸ್ ಅಂತ ಹೇಳಿ ಪರಿಗಣಿಸಬೇಕು. ಅದನ್ನು ಪರಿಗಣಿಸುವಂಥ ನಿಟ್ಟಿನಲ್ಲಿ ನೀವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ತಜ್ಞರ ಮಾತನ್ನು ಕೇಳಬೇಕು. ಹಿರಿಯರ ಅನುಭವದ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು. ಇದೆಲ್ಲ ಕೂಡ ನಿಮಗೆ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಯನ್ನು ಒದಗಿಸ್ಕೊಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಮಾನಸಿಕವಾಗಿ ಕಿರಿಕಿರಿ ಇರುವಂಥದ್ದು, ಅದರಲ್ಲೂ ಕೆಲವೊಮ್ಮೆ ಉದ್ಯೋಗವನ್ನು ಬದಲಾವಣೆ ಮಾಡುವಂಥ ಆಲೋಚನೆ ಇದೆ. ಆದರೆ ಈ ದಿನದಲ್ಲಿ ಚಂದ್ರನಿಂದ ನಿಮ್ಮ ಮನಸ್ಥಿತಿ ಅಷ್ಟೊಂದು ಸ್ಥಿಮಿತದಲ್ಲಿ ಇರಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಅಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಶಾಂತಿ ಸಮಾಧಾನ ಇರಲಿ. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ, ನಿಮಗೆ ಇಷ್ಟವಾದ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಚಂದ್ರನಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗುವಂಥ ದಿನ. ಯಾವುದರಲ್ಲೂ ಸಮಾಧಾನ ಇಲ್ಲ. ಹಾಗೆ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಅನ್ನುವಂಥದ್ದು ಕೂಡ ಇಲ್ಲ. ಇನ್ನೂ ಹೆಚ್ಚು ಮಾಡಬೇಕಿತ್ತು, ಇನ್ನೂ ಹೆಚ್ಚು ಫಲಿತಾಂಶ ಬರಬೇಕಿತ್ತು, ಇನ್ನೂ ಒಂದು ಪರ್ಫೆಕ್ಷನ್ಗೆ ಹೋಗಬೇಕಿತ್ತು ಅನ್ನುವಂಥ ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ನಿಮ್ಮ ಸ್ಟ್ರಾಟಜಿಯನ್ನು ಈ ದಿನ, ಅಂದರೆ ನಿಮ್ಮ ಕಾರ್ಯತಂತ್ರವನ್ನು ಈ ದಿನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು, ಅಪ್ಗ್ರೇಡ್ ಆಗಬೇಕು. ಆಗ ಮಾತ್ರ ನಿಮ್ಮ ಯಶಸ್ಸು ಸಾಧ್ಯವಾಗುತ್ತೆ.
ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಅನಾನುಕೂಲಕರವಾದಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿನೇ ದೊಡ್ಡ ಮಟ್ಟದಲ್ಲಿ ಕಮಿಟ್ ಆಗಬೇಡಿ. ಹೆಚ್ಚು ಬಂಡವಾಳ ತೊಡಗಿಸಿ ವ್ಯವಹಾರ ಮಾಡುವಂಥದ್ದು, ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ ಈ ದಿನ. ಏಕೆಂದರೆ ಸ್ವಲ್ಪ ನಷ್ಟದ ಬಾಬ್ತು ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಸ್ಪರ್ಧೆಗಳು ಜಾಸ್ತಿ, ಪೈಪೋಟಿಗಳು ಜಾಸ್ತಿ. ಅದರಲ್ಲೂ ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿದ್ದರೆ ಈ ದಿನ ಸ್ವಲ್ಪ ಯಶಸ್ಸು ಮರೀಚಿಕೆಯಾಗಿರುತ್ತೆ. ಯಾಕೆಂದರೆ ನಿಮ್ಮ ಪೂರ್ವ ಸಿದ್ಧತೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ, ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದರೆ ಸಮಯ. ಯಾಕೆಂದರೆ ಸಮಯ ಕಲಿಸುವಂಥ ಪಾಠವನ್ನು ಯಾರೂ ಕೂಡ ಕಲಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪಾಠಗಳು ಎಷ್ಟೋ ನಿಮಗೆ ಆಗಿದೆ. ಆದರೆ ಅದರಿಂದ ಕಲಿತಿರುವಂಥ ಅನುಭವ ಈ ದಿನ ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಅಂಥ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಬಹಳ ಸುಲಭವಾಗಿ ಜಯಿಸುವಂಥ ಒಂದು ವ್ಯವಧಾನ, ತಾಳ್ಮೆ ನಿಮ್ಮಲ್ಲಿರುತ್ತೆ. ಆದ್ದರಿಂದಲೇ ಆತುರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಡಿ. ನಿರಾಯಾಸವಾಗಿ ಕೆಲಸ ಆಗತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಭಗವಂತನ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ದಿನ. ಸಾಧನೆಯಿಂದ ನಿಮಗೆ ಹೆಸರು, ಸಾಧನೆಯಿಂದ ನಿಮಗೆ ಸಂತೃಪ್ತಿ ಇರುವಂಥ ದಿನ ಕೂಡ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ, ಸಹವರ್ತಿಗಳಾಗಲಿ, ಅಥವಾ ನಿಮ್ಮ ಸಹೋದರರೇ ಆಗಿರಲಿ, ಸ್ನೇಹಿತರೇ ಆಗಿರಲಿ, ಅವರ ಜೊತೆ ಈ ದಿನ ತುಂಬ ಹೊಂದಾಣಿಕೆಯ ಸ್ವಭಾವ ಇರುತ್ತೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಹಿರಿಯರ ಆಶೀರ್ವಾದದಿಂದ ನಿರಾಯಾಸವಾಗಿ ಪೂರ್ಣಗೊಳ್ಳುವಂಥದ್ದು. ಆ ಪೂರ್ಣಗೊಂಡ ಕೆಲಸದಿಂದ ಪೂರ್ಣ ಪ್ರಮಾಣದ ಫಲಿತಾಂಶ ಇದೆ. ಆ ಫಲಿತಾಂಶವನ್ನು ಪೂರ್ಣವಾಗಿ ಅನುಭವಿಸುವಂಥ ಯೋಗ ಕೂಡ ಇದೆ. ಕೆಲವರಿಗೆ ಕೆಲಸ ಮಾಡ್ತಾರೆ, ಏನೋ ಒಂದು ರಿಸಲ್ಟ್ ಬರುತ್ತೆ, ಆದರೆ ಅನುಭವಿಸುವಂಥ ಯೋಗ ಇರಲ್ಲ. ಆದರೆ ಆ ಒಂದು ಫಲ ಬೇರೆಯವರ ಪಾಲಾಗ್ಬಿಡುತ್ತೆ. ಆದರೆ ಈ ದಿನ ಮಾತ್ರ ನೀವು ನಿಮ್ಮ ಒಂದು ಪ್ರಯತ್ನದಲ್ಲಿ ಬರುವಂಥ ಫಲವನ್ನು ನೀವೇ ಅನುಭವಿಸುವಂಥದ್ದು. ಇದರಿಂದ ಸಂತೃಪ್ತಿಯ ಜೀವನ ನಿಮಗೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ ನಿರೀಕ್ಷೆಗಳು ಗರಿಗೆದರುವಂಥದ್ದು. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಪ್ರಗತಿ ಇದೆ, ಅಭಿವೃದ್ಧಿ ಇದೆ, ಲಾಭ ಇದೆ. ಹಾಗೆ ಹೊಸ ಹೊಸ ಚಾಲೆಂಜಸ್ಸನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಇದೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು. ನಿಮ್ಮಲ್ಲಿ ಈ ದಿನ ಅಷ್ಟೊಂದು ಎನರ್ಜಿ ಇದೆ, ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಇದು ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಇದೆ. ಹಾಗೆ ಸಹೋದರರಾಗಲಿ, ನಿಮ್ಮ ತಂದೆ ತಾಯಿಯಂದರಾಗಲಿ, ನೆರೆಹೊರೆಯವರಾಗಲಿ ಈ ದಿನ ನಿಮ್ಮ ನೆರವಿಗೆ ಬರುವಂಥದ್ದು ಕೂಡ ಇದೆ. ಎಲ್ಲರ ಒಂದು ಮನ್ನಣೆಯನ್ನು ಗಳಿಸ್ತೀರಿ, ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಈ ದಿನ ಪಡ್ಕೊಳ್ತೀರಿ. ಈ ದಿನ ನಿಮಗೆ ತುಂಬ ಲಾಭದಾಯಕವಾಗಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ನೀವು ಚಾಮುಂಡೇಶ್ವರಿಯ ದರ್ಶನ ಮಾಡಿ, ಸಾಧ್ಯ ಆದರೆ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರ ತಪ್ಪಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲವೂ ಗೊತ್ತಿದೆ, ಅರಿವಿದೆ, ಅನುಭವ ಇದೆ. ಆದರೂ ಕೂಡ ಕಾಲಕಾಲಕ್ಕೆ ಎಡವುವಂಥದ್ದು ಕೂಡ ಇರುತ್ತೆ. ಯಾಕೆಂದರೆ ಅತಿಯಾಗಿ ನಂಬಿಕೆ ಇರುವಂಥ ವ್ಯಕ್ತಿಯಿಂದಲೇ ಈ ದಿನ ನಿಮಗೆ ಹಿನ್ನಡೆ. ಅವರಲ್ಲೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಂಥವರ ಬಗ್ಗೆ ಈ ದಿನ ನೀವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಹಾಗೆ ತುಳಿದು ಬೆಳೆಯುವಂಥದ್ದು ಗೆಲುವಲ್ಲ, ಬೆಳೆದು ಬೆಳೆಸುವಂಥದ್ದು ಗೆಲುವು. ಇದು ಈ ದಿನ ನಿಮಗೆ ಅನುಭವಕ್ಕೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮನುಷ್ಯನ ಅನುಕೂಲತೆಗಳು ಹೆಚ್ಚಾಗದಂತೆ ಸೋಮಾರಿಯಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಸೋಮಾರಿತನವನ್ನು ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಇನ್ವಾಲ್ವ್ ಆಗಬೇಕಾಗತ್ತೆ. ಹಾಗೆ ಈ ದಿನ ಆಸಕ್ತಿ ಕಡಿಮೆ ಇರುವಂಥ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂಥ ಒಂದು ಉತ್ಸುಕತೆಯನ್ನು ತೋರಬೇಕು. ಅದಕ್ಕಾಗಿಯೇ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಯಾವುದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂಥದ್ದಕ್ಕೆ ನೀವು ಈ ದಿನ ಪ್ರಯತ್ನ ಪಡಬೇಕು. ಇನ್ನು ವಿಶೇಷವಾಗಿ ಇನ್ನೊಬ್ಬರ ತಪ್ಪನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ನೀವೇ ಸಾಕಷ್ಟು ತಪ್ಪುಗಳನ್ನು ಮಾಡ್ತೀರಿ. ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ,
ಹಾಗಾಗಿ ಈ ಬೇರೆಯವರ ತಪ್ಪಿನಿಂದ ಈ ದಿನ ನೀವು ಪಾಠವನ್ನು ಕಲ್ತ್ಕೊಳ್ಬೇಕಾಗತ್ತೆ. ಇದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅವಕಾಶ ವಂಚಿತರಾಗಿರ್ತೀರಿ. ಯಾವುದೋ ಒಂದು ಒಣಜಂಭ, ಒಂದು ಪ್ರತಿಷ್ಠೆ, ಈ ಈಗೋ ಅನ್ನುವಂಥದ್ದು ನಿಮ್ಮನ್ನು ಅಡ್ಡಿಪಡಿಸ್ತಾ ಇದೆ. ಈ ದಿನದಲ್ಲಿ ಅದನ್ನು ಬಿಡಬೇಕು. ಬಿಚ್ಚು ಮನಸ್ಸಿನಿಂದ ಇರಬೇಕು, ನಿರಾಳವಾಗಿರಬೇಕು, ಧಾರಾಳವಾಗಿರಬೇಕು ಈ ದಿನ. ಆಗ ಮಾತ್ರ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಸ್ವಲ್ಪ ಸಮಾಧಾನ ಇದೆ. ಈ ದಿನ ವಿಶೇಷವಾಗಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು, ಹಾಗೆ ಸೂರ್ಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಈ ಪ್ರಯತ್ನವನ್ನು ಈ ದಿನ ಮಾಡಿ ನವಗ್ರಹಗಳ ದರ್ಶನವನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದ ಪೂರ್ವಾರ್ಧ ಉತ್ತಮವಾಗಿರುವಂಥದ್ದು, ಸಂತೋಷವಾಗಿರುವಂಥದ್ದು. ಮನೆಯಲ್ಲೂ ಕೂಡ ಒಂದು ಲವಲವಿಕೆಯ ವಾತಾವರಣ ಇದೆ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಮಾತು ನಡೆಯುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಬಹಳ ವಿಶೇಷವಾದಂಥ ಸಂದರ್ಭಗಳು ಕೂಡ ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳೊಂದಿಗೆ ಇರುವಂಥ ಒಂದು ವಿಚಾರಧಾರೆಗಳಾಗಲಿ ಮಾತುಕತೆಗಳಾಗಲಿ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ನ್ಯಾಯಾಧೀಶರ ಸ್ಥಾನದಲ್ಲಿರ್ತೀರಿ. ಸರಿ ತಪ್ಪುಗಳನ್ನು ಬೇರೆಯವರಿಗೆ ತಿಳಿಸುವಂಥ ಒಂದು ಸ್ಥಾನಮಾನ ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ದಾಖಲೆ ಪತ್ರಗಳನ್ನು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು, ಸಹಿ ಹಾಕುವಂಥದ್ದು ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ನಿಬಂಧನೆಗಳನ್ನು ತಂದುಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ನಿಮ್ಮ ಪ್ರೇಮಿಗಳಾಗಲಿ ಅಥವಾ ನಿಮ್ಮ ಸ್ನೇಹಿತರಾಗಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಏನೋ ಒಂದು ಕ್ರಿಟಿಕಲ್ ಆಗಿರುವಂಥ ಒಂದು ಸನ್ನಿವೇಶ, ಅಂಥದ್ರಲ್ಲಿ ನಿಮ್ಮ ಸ್ನೇಹಿತರು ಬಂಧುಗಳು ಎಷ್ಟು ಜನ ನಿಮ್ಮ ಹತ್ತಿರ ಇದ್ದಾರೆ ಅನ್ನುವಂಥದ್ದನ್ನು ನೀವು ಈ ದಿನ ಲೆಕ್ಕಾಚಾರ ಮಾಡಿಕೊಳ್ಬೇಕಾದಂತಹ ಒಂದು ದಿನ. ಹಾಗಾಗಿ ನಿಮ್ಮ ಹತ್ತಿರ ಯಾರಿದ್ದಾರೆ, ದೂರ ಯಾರಿರ್ತಾರೆ, ಯಾರಲ್ಲಿ ನಾಟಕ ಇದೆ, ಯಾರಲ್ಲಿ ಮನಃಪೂರ್ತಿಯಾಗಿ ನಿಮಗೆ ಸಹಾಯ ಮಾಡ್ತಾರೆ, ಎಲ್ಲ ವಿಚಾರಗಳು ಕೂಡ ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ಸ್ಪರ್ಧೆಯಲ್ಲಾಗಲಿ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಾಗಲಿ ಒಂದು ಹಠ ಇದೆ, ಛಲ ಇದೆ. ಅದನ್ನು ನೀವು ಕಾಪಾಡಿಕೊಳ್ಳಿ. ಒಳ್ಳೆಯ ತನವನ್ನು ಈ ದಿನ ಬೆಳೆಸ್ಕೊಂಡಿರುವಂಥವರ ಜೊತೆಯಲ್ಲಿರಿ. ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ, ಪಾಸಿಟಿವ್ ಎನರ್ಜಿ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಪಾರ್ವತಿಯ ದರ್ಶನ ಮಾಡಿ, ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.